ಬಿಹಾರದಲ್ಲಿ ಅಂತಿಮ ಘಟ್ಟದಲ್ಲಿದೆ ಮತ ಎಣಿಕೆ ಪ್ರಕ್ರಿಯೆಗಳು. ನಿತೀಶ್ ಕುಮಾರ್ ನಿವಾಸಕ್ಕೆ ಎನ್ಡಿಎ ನಾಯಕರು ಈಗ ಆಗಮಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಪಾಟ್ನಾದ ನಿತೀಶ್ ಕುಮಾರ್ ನಿವಾಸಕ್ಕೆ ಲಲನ್ ಸಿಂಗ್, ಡಿಸಿಎಂ ಸಾಮ್ರಾಟ್ ಚೌಧರಿ ಮುಂದಿನ ಸಿಎಂ ಆಯ್ಕೆ ಬಗ್ಗೆ ಎನ್ಡಿಎ ನಾಯಕರು ಈಗ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ನಿತೀಶ್ ಕುಮಾರ್ ನಿವಾಸಕ್ಕೆ ಎನ್ಡಿಎ ನಾಯಕರು ಭೇಟಿಯನ್ನು ಕೊಟ್ಟಿದ್ದಾರೆ. ಪಾಟ್ನಾದ ನಿತೀಶ್ ನಿವಾಸಕ್ಕೆ ಲಲನ್ ಸಿಂಗ್ ಮತ್ತು ಡಿಸಿಎಂ ಸಾಮ್ರಾಟ್ ಚೌಧರಿ ಮುಂದೆ ಸಿಎಂ ಆಯ್ಕೆ ಪ್ರಕ್ರಿಯೆ. ಒಂದು ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಧಿಕೃತವಾಗಿ ಅದನ್ನು ಘೋಷಣೆ ಮಾಡ್ತಾರೆ. ಯಾರು ಸಿಎಂ ಆಗಬೇಕು ಏನು ಎತ್ತ ಅಂತ ಬಿಜೆಪಿ ಜೊತೆ ಸೇರಿಕೊಂಡು ಹೈಯರ್ ಅಪ್ಸ್ ಎಲ್ಲ ತೀರ್ಮಾನ ಮಾಡ್ತಾರೆ. ನಿತೀಶ್ ಕುಮಾರ್ ಆಗಬೇಕು ಅಂತಂದರೆ ಅದನ್ನು ಘೋಷಣೆ ಮಾಡ್ತಾರೆ, ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ. ಅವತ್ತೊಂದು ದಿನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಬಿಜೆಪಿಯಿಂದ ಎಷ್ಟು ಜನ ಮಂತ್ರಿ ಆಗಬೇಕು, JDU ಇಂದ ಎಷ್ಟು ಜನ ಆಗಬೇಕು, LJP ಎಷ್ಟು ಜನ ಆಗಬೇಕು, RLM ಕೂಡ ಗೆದ್ದಿದ್ದಾರೆ, ಒಂದು 9 ಕ್ಷೇತ್ರ ಅವ್ರಿಗೂ ಕೊಡಬೇಕಾಗುತ್ತೆ, 1-2. ಸೊ ಎಲ್ಲವನ್ನು ಕೂಡ ತೀರ್ಮಾನ ಮಾಡ್ಕೋತಾರೆ. ಪ್ರತಿ ರಾಜ್ಯಗಳ ಚುನಾವಣೆ ಆದ ನಂತರ ಗೆದ್ದ ಪಕ್ಷಗಳ ಪ್ರಕ್ರಿಯೆ ಹೀಗೆ ಇರುತ್ತೆ. ಇವತ್ತು ಕೂಡ ಹಾಗೆ ಆಗಿರ್ತಕ್ಕಂಥದ್ದು. ಒಟ್ಟಾರೆ NDA ಅಬ್ಬರಕ್ಕೆ ಮಹಾಗಠಬಂಧನ್ ಧೂಳೀಪಟವಾಗ್ಬಿಟ್ಟಿದೆ. ಧೂಳೀಪಟ ಅಕ್ಷರಶಃ. ನಿಮಗೆ ದೆಹಲಿಯಲ್ಲಿ 2 ಬಾರಿ ಆಮ್ ಆದ್ಮಿಯವ್ರು ಗೆದ್ದಾಗ ಆಗಿತ್ತಲ್ಲ ಪರಿಸ್ಥಿತಿ, ಹಾಗಾಗಿದೆ ಬಿಹಾರದಲ್ಲಿ. NDA 206 ಕ್ಷೇತ್ರಗಳಲ್ಲಿ ಸ್ವಲ್ಪ ಹಾವು ಏಣಿ ಆಟ ನಡೀತಾ ಇದೆ. 1-2-3 ಕ್ಷೇತ್ರ ಮೇಲೆ ಕೆಳಗೆ ಆಗ್ತಾ ಇದೆ. ಮಹಾಗಠಬಂಧನ್ 31ಕ್ಕೆ ಬಂದಿದ್ದಾರೆ. 24 RJD, 2ರಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದ್ದಾರೆ. ಇಟ್ಸ್ ಓಕೆ, ಯಾಕೆಂದರೆ ಇದು ಕೊನೆಯ ಸುತ್ತಿನ ಮತ ಎಣಿಕೆ ನಡೀತಾ ಇರುತ್ತೆ. ಯಾರೋ ಒಬ್ಬರು ರಪ್ ಅಂತ ಮೇಲೆ ಬಂದ್ಬಿಡ್ಬೋದು. ಒಂದಷ್ಟು ಕ್ಷೇತ್ರಗಳು ಲೋ ಮಾರ್ಜಿನ್ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಹೀಗಾಗುತ್ತೆ. ಕೊನೆಗೆ ಅವರಾದರೂ ಗೆಲ್ಬೋದು, ಇವರಾದರೂ ಗೆಲ್ಬೋದು. ದೊಡ್ಡ ಮಟ್ಟದ ಲೀಡ್ ಇರ್ತಕ್ಕಂಥ ಕಡೆ ಏನೂ ಮಾಡೋಕ್ಕಾಗಲ್ಲ, ದೊಡ್ಡ ಮಟ್ಟದ ಲೀಡ್ ಇರೋ ಕಡೆ. ಬಟ್ ಸ್ಮಾಲ್ ಮಾರ್ಜಿನ್ ಲೀಡ್ ಇದ್ದಾಗ ಯಾರು ಬೇಕಾದರೂ ಗೆಲ್ಬೋದು. ಆ ಕೊನೆ ಸುತ್ತಿನ ಮತ ಎಣಿಕೆ ನಡಿಬೇಕಾದ್ರೆ ಯಾರು ಬೇಕಾದರೂ ಗೆಲ್ಬೋದು. ಕೆಲವು ಕ್ಷೇತ್ರಗಳಲ್ಲಿ 200, 300, 400 ಓಟಲ್ಲಿ ಗೆದ್ದುಬಿಡ್ತಾರೆ. ಆ ಥರ ಆಗಿರೋ ಉದಾಹರಣೆಗಳು ಬೇಕಾದಷ್ಟಿವೆ. 61 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದ ಕಾಂಗ್ರೆಸ್ನವರು 2ರಲ್ಲಿ ಮಾತ್ರ ಮುನ್ನಡೆ. ಇದು ಮಹಾಪತನ ಅಂತ ನಾನು ಬಳಸಿದ ಪದ ಅದಕ್ಕೋಸ್ಕರ. 61 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು, 2 ಕಡೆ ಮಾತ್ರ. ಆದರೆ ಬಿಜೆಪಿ 101 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ 95ರಲ್ಲಿ ಗೆದ್ದಿದ್ದಾರೆ. 6 ಕ್ಷೇತ್ರವನ್ನು ಮಾತ್ರ ಬಿಜೆಪಿ ಕಳ್ಕೊತಾ ಇರೋದು. JDU ಅವರು ಅಷ್ಟೇ 86 ಕ್ಷೇತ್ರದಲ್ಲಿ ಗೆಲ್ತಾ ಇದ್ದಾರೆ. ಸೊ ಇದೆಲ್ಲ ಮಹಾಗಠಬಂಧನ್ನ ನಂಬರ್ಗಳೆಲ್ಲವೂ ಕೂಡ NDAಗೆ ಪ್ಲಸ್ ಆಗಿದೆ, ಅಷ್ಟೇ ವ್ಯತ್ಯಾಸ. ಸೊ ಮಹಾಗಠಬಂಧನ್ನ ನಂಬರು NDA ಪ್ಲಸ್ ಆಗಿದೆ. ಉಳಿದವರು 6 ಜನ ಮುನ್ನಡೆಯಲ್ಲಿ ಏನಿದ್ದಾರೆ, ಆ 6ರಲ್ಲಿ 5 MIM ಅಲ್ಲೇ ಇದೆ. OIC ಪಕ್ಷ ಒಂದು 5 ಸೀಟ್ ಗೆದ್ದುಬಿಟ್ರೆ 3rd ಪಾರ್ಟಿ ಆಗ್ತಾರೆ ಅವರು, ಹೈಯೆಸ್ಟ್ ಪಾರ್ಟಿ. ಸೊ ಹೀಗೆಲ್ಲ ಇದೆ ಲೆಕ್ಕಾಚಾರಗಳು. ನೋಡೋಣ ಹೆಂಗೆ ಫೈನಲ್ ಫಿಗರ್ ಹೇಗೆ ಬಂದು ನಿಂತ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಕಾರಣಗಳನ್ನ 108 ನೋಡ್ಬೋದು, ಇವಾಗ ಯಾಕೆ ಹೀಗಾಯಿತು ಏನು ಎತ್ತ ಅಂತ. ಒಟ್ಟಾರೆ ಬಿಹಾರ ಮತದಾರರು ಸಂಪೂರ್ಣವಾಗಿ NDAಗೆ ಆಶೀರ್ವಾದ ಮಾಡಿದ್ದಾರೆ. BJP ಮತ್ತು JDU